ರಾಮನಗರದಲ್ಲಿ ರಾಮೋತ್ಸವ ಮೆರವಣಿಗೆಯ ಸಂದರ್ಭದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸ್ತಬ್ಧ ಚಿತ್ರವೊಂದು ಬೆಂಕಿಗಾಹುತಿಯಾಗ್ಬಿಟ್ಟಿದೆ. ರಾಮೋತ್ಸವ ಕಾರ್ಯಕ್ರಮದ ಅಂಗವಾಗಿ ಗ್ರಾಮ ದೇವತೆಯ ಮೆರವಣಿಗೆ ಹಾಗೆ ಸ್ತಬ್ಧ ಚಿತ್ರದ ಪ್ರದರ್ಶನ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಏಕಾಏಕಿ ಅಗ್ನಿ ಅವಘಡ ಸಂಭವಿಸಿಬಿಟ್ಟಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಟ್ಯಾಬ್ಲೋ ಬೆಂಕಿಗೆ ಹೊತ್ತಿ ಉಳಿದಿದೆ. ರಾಮನಗರ ಎಸ್ಪಿ ಕಚೇರಿ ವೃತ್ತದಲ್ಲಿ ಆಗಿರುವಂತಹ ಅವಘಡ ಇದು. ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೆ ರಾಮನಗರ ಶಾಸಕರಾಗಿರುವಂತಹ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಟ್ಯಾಬ್ಲೋ ಪ್ರದರ್ಶನದ ವೇಳೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿಬಿಟ್ಟಿದೆ. ಹೀಗಾಗಿ ಘಟನೆಯಿಂದ ಕೆಲ ಕಾಲ ಸಾರ್ವಜನಿಕರು ಆತಂಕಗೊಂಡರು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆಯನ್ನ ಕೈಗೊಂಡಿದ್ದಾರೆ. ಆಯ್ತು ಇಲ್ಲೇ ಇದೀವಲ್ಲ. ದೃಶ್ಯಗಳಲ್ಲಿ ರಾಮನಗರದಲ್ಲಿ ಉತ್ಸವದ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು. ನೂರಾರು ಜನ ಸೇರಿದ್ದಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ 10 ಟ್ಯಾಬ್ಲೋಗಳಿದ್ವು. ಅದರಲ್ಲಿ ಒಂದು ಟ್ಯಾಬ್ಲೋ ಶಾರ್ಟ್ ಸರ್ಕ್ಯೂಟ್ನ ಕಾರಣಕ್ಕಾಗಿ ಬೆಂಕಿಯಲ್ಲಿ ಹೊತ್ತಿ ಉಳಿದಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ರಾಮನಗರ ಎಸ್ಪಿ ಕಚೇರಿ ವೃತ್ತದಲ್ಲಿ ಇಂಥದ್ದೊಂದು ಅವಘಡ ಸಂಭವಿಸಿಬಿಟ್ಟಿದೆ. ಮಾಜಿ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಹಾಗೆ ರಾಮನಗರ ಶಾಸಕರಾಗಿರುವಂತಹ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ರಾಮನಗರ ಪ್ರತಿನಿಧಿ ಮೋಹನ್ ನೀಡ್ತಾ ಹೋಗ್ತಾರೆ. ಮೋಹನ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನೂರಾರು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭ ಅದು. 10 ಟ್ಯಾಬ್ಲೋಗಳು ಕೂಡ ಇದ್ದಾವೆ. ಹೆಂಗಾಯ್ತು ಈ ಬೆಂಕಿ ಅವಘಡ? ಜೊತೆಗೆ ಯಾರಿಗಾದ್ರೂ ಏನಾದ್ರೂ ಗಾಯಗಳೇನಾದ್ರೂ ಆಗಿದ್ಯಾ? ಸದ್ಯದ ಸಿಚುವೇಶನ್ ಏನು ಮೋಹನ್? ಖಂಡಿತ ವಿದ್ಯಾರ್ಥಿ, ರಾಮನಗರದಲ್ಲಿ ಅಲ್ಪಸಂಖ್ಯಾತ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ರಾಮೋತ್ಸವವನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಸಂಜೆ ಸರಿಸುಮಾರು ರಾಮನಗರ ಕ್ಷೇತ್ರದ 450ಕ್ಕೂ ಹೆಚ್ಚು ಗ್ರಾಮ ದೇವತೆಗಳ ಒಂದು ಮೆರವಣಿಗೆಯನ್ನ ರಾಮನಗರದ ಪ್ರಮುಖ ಬೀದಿಗಳಲ್ಲಿ ಮಾಡ್ತಾ ಬರ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಏನು ಗ್ರಾಮ ದೇವತೆಗಳ ಜೊತೆಗೆ ಸಾಕಷ್ಟು ಟ್ಯಾಬ್ಲೋಗಳನ್ನ ತರಿಸಿ ರಾಮನಗರದ ರಾಮದೇವರ ಬೆಟ್ಟದ ಇತಿಹಾಸವನ್ನ ಮತ್ತೆ ಮೆಲುಕು ಹಾಕುವಂತ ಒಂದು ಅಣುಕು ಪ್ರದರ್ಶನವನ್ನ ಮಾಡ್ಲಿಕ್ಕೂ ಕೂಡ ಒಂದು ಪ್ರದರ್ಶನವನ್ನ ಮಾಡ್ತಾ ಬರ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಏನೋ ಟ್ಯಾಬ್ಲೋಗಳಿಗೆ ಬಳಸಿದ್ದಂತಹ ವೈರ್ನ ಕನೆಕ್ಷನ್ಗಳು ಏನಿದೆ, ಈ ಒಂದು ಕನೆಕ್ಷನ್ಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಸದ್ಯ ಒಂದು ಟ್ಯಾಬ್ಲೋ ಹತ್ತಿ ಉಳಿದಿರ್ತಕ್ಕಂಥದ್ದು. ಹೀಗಾಗಿ ಏನು ಆ ಒಂದು ಮೆರವಣಿಗೆಯಲ್ಲಿ ಸಾಕಷ್ಟು ಮಂದಿ ಕೂಡ ಟ್ಯಾಬ್ಲೋಗಳನ್ನ ಹಾಗೆ ಗ್ರಾಮ ದೇವತೆಗಳನ್ನ ನೋಡುತ್ತಾ ಮನೋರಂಜನೆಯನ್ನ ವೀಕ್ಷಣೆ ಮಾಡುತ್ತಾ ಸಾಕಷ್ಟು ಮಂದಿ ಜರುಗ್ತಾ ಬರ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿದ್ದಂತಹ ಒಂದು ಅಗ್ನಿ ಅವಘಡ ಏನಿದೆ, ಇದು ಒಂದು ಟ್ಯಾಬ್ಲೋ ಮುಂಭಾಗ ಸಂಪೂರ್ಣವಾಗಿ ಒತ್ತಿ ಉಳಿದಿರ್ತಕ್ಕಂಥದ್ದು. ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಬಂದು ಆ ಒಂದು ಅಗ್ನಿಯನ್ನ ನಂದಿಸುವಂತ ಕಾರ್ಯವನ್ನ ಮಾಡಿದ್ದಾರೆ. ಆದ್ರೆ ಈ ಒಂದು ಅಗ್ನಿ ಅವಘಡದಿಂದ ಯಾವುದೇ ಪ್ರಾಣಾಪಾಯ ಕೂಡ ಆಗಿಲ್ಲ. ಆದ್ರೆ ಏನು ಡಿಕೆ ಸುರೇಶ್ ಹಾಗೆ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಏನ್ ನಡೀತಾ ಇದೆ, ಈ ಒಂದು ಕಾರ್ಯಕ್ರಮದಲ್ಲಿ ಇದು ಎಲ್ಲ ಒಂದ್ ಕಡೆ ಸಾಕಷ್ಟು
ಅಂದ್ರೆ ದುಃಖದ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪ್ರಮುಖವಾಗಿ ಈ ಒಂದು ರಾಮನ ಒಂದು ಉತ್ಸವ ಈವರೆಗೂ ಕೂಡ ಯಾವುದೇ ಶಾಸಕರಾಗ್ಲಿ ಕೂಡ ಮಾಡಿರ್ಲಿಲ್ಲ. ಆದ್ರೆ ರಾಮೋತ್ಸವ ಅನ್ನೋಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ಕಳೆದ 2 ದಿನಗಳಿಂದ ಈ ಒಂದು ಅಲ್ಪಸಂಖ್ಯಾತ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಮಾಡ್ತಾ ಬಂದಿದ್ರು. ಹಾಗಾಗಿ ಇಂದು ನಡೆದಂತ ಬೃಹತ್ ಮೆರವಣಿಗೆ ಏನಿದೆ, ಈ ಒಂದು ಮೆರವಣಿಗೆಯಲ್ಲಿ ನಡೆದಂತಹ ಅಗ್ನಿ ದುರಂತ ಎಲ್ಲ ಒಂದ್ ಕಡೆ ಸಾಕಷ್ಟು ನೋವನ್ನ ತಂದಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಮೋಹನ್, ಜನರಿಗೇನು ಆಗಿಲ್ಲ ಅನ್ನೋದು ಸಮಾಧಾನ ತರುವಂತಹ ವಿಚಾರ. ಅಕ್ಕಪಕ್ಕ ಬೇರೆ ಟ್ಯಾಬ್ಲೋಗಳು ಜೊತೆಗೆ ಮೂರ್ತಿಗಳು ಕೂಡ ಇದ್ದಾವೆ. ಅಕ್ಕಪಕ್ಕ ಇದ್ದಂತಹ ವಸ್ತುಗಳಿಗೆ ಅಥವಾ ಕಟ್ಟಡಗಳಿಗೆ ಬೆಂಕಿ ಹಬ್ಬುವಂತಹ ಕೆಲಸ ಏನಾದ್ರೂ ಆಯ್ತಾ? ಅದಕ್ಕೂ ಮೊದಲೇ ಕಂಟ್ರೋಲ್ ಮಾಡುವಂತಹ ಪ್ರಯತ್ನಗಳಾಯ್ತಾ ಹೇಗೆ ಅಂತ ಹೇಳಿ ಮೋಹನ್? ಖಂಡಿತ ವಿದ್ಯಾರ್ಥಿ, ಏನು ಅಕ್ಕಪಕ್ಕ ಸಾಕಷ್ಟು ಮಂದಿ ಇದ್ರೂ ಕೂಡ ಯಾವುದೇ ತರದ ಪ್ರಾಣಾಪಾಯ ಕೂಡ ಆಗಿಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವುದೇ ಟ್ಯಾಬ್ಲೋಗಳಿಗಾಗಿರ್ಬೋದು, ಅಕ್ಕಪಕ್ಕದ ಬಿಲ್ಡಿಂಗ್ ಗಳಿಗಾಗಿರ್ಬೋದು ಯಾವುದೇ ಅಗ್ನಿ ಅವಘಡ ಆಗಿಲ್ಲ. ತಕ್ಷಣವೇ ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನ ಮಾಡಿದ್ರಿಂದ ಸಾಕಷ್ಟು ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಏನು ಸದ್ಯ ಈ ಒಂದು ಏನು SP ವೃತ್ತ ಏನಿದೆ, ಈ ಒಂದು SP ವೃತ್ತದಲ್ಲಿ ಸದ್ಯ ದೊಡ್ಡದಾದಂತ ರಸ್ತೆಯಲ್ಲಿ ಈ ಒಂದು ಅವಘಡ ನಡೆದಿದ್ರಿಂದ ಸಾಕಷ್ಟು ಅನಾಹುತ ತಪ್ಪಿದೆ. ಆದ್ರೆ ಇನ್ನೂ ಏನಾದ್ರು ಒಂದು ವೇಳೆ ಮುಂದೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಕಿರಿದಾದ ರಸ್ತೆಗಳಿದ್ವು, ಅಲ್ಲೇನಾರು ಆಗಿತ್ತು ಅಂತಂದ್ರೆ ಸಾಕಷ್ಟು ಅಪಾಯ ಕೂಡ ಆಗ್ತಾ ಇದ್ದು ಅನ್ನೋದು ಕೂಡ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಸರ್ಕಲ್ ನಲ್ಲಿ ಸಾಕಷ್ಟು ಮಂದಿ ಜನ ಕೂಡ ಸೇರಿದ್ರಿಂದ ಈ ಒಂದು ಅವಘಡ ಆದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರನ್ನ ಚದುರಿಸುವಂತ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಸಾಕಷ್ಟು ಆಗುವಂತ ಅನಾಹುತ ಕೂಡ ತಪ್ಪಿದೆ ಅಂತಾನೆ ಹೇಳ್ಬೋದು ವಿಜಯಶ್ರೀ. ರೈಟ್, ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ನಲ್ಲಿ ಬೆಂಕಿ ಹಬ್ತಾ ಇದ್ದ ಹಾಗೆ ಅದು ದೊಡ್ಡದಾದಂತಹ ವೃತ್ತ, ಬಹಳ ಸ್ಪೇಷಿಯಸ್ ಆಗಿದ್ದಂತಹ ಜಾಗ. ಬೆಂಕಿ ಹಬ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ಪೊಲೀಸರು ಅಥವಾ ಕಾರ್ಯಕರ್ತರು ಜನ ಯಾರಿದ್ರು ಅಕ್ಕಪಕ್ಕ ಇದ್ದವರನ್ನ ದೂರಕ್ಕೆ ಸರಿಸಿದ್ದಾರೆ, ಬೇರೆ ಟ್ಯಾಬ್ಲೋಗಳನ್ನ ದೂರ ಇಟ್ಟಿದ್ದಾರೆ, ಹಿಂದಕ್ಕೆ ಸರಿಸುವಂತಹ ಕೆಲಸ ಆಗಿದೆ. ಹಾಗಾಗಿ ಬೆಂಕಿ ಧಗಧಗನೆ ಹೊತ್ತಿ ಉರಿದ್ರು ಜನರಿಗೆ ಅಥವಾ ಅಕ್ಕಪಕ್ಕ ಇದ್ದಂತಹ ಮೂರ್ತಿಗಳಿಗೆ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ ಅಥವಾ ಬೆಂಕಿ ಮತ್ತಷ್ಟು ಹಬ್ಬುವಂತಹ ಕೆಲಸ ಆಗಿಲ್ಲ. ಅಷ್ಟರಲ್ಲಿ ಅದನ್ನ ಕಂಟ್ರೋಲ್ ಮಾಡುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಸಕ್ಸಸ್ ಆಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.